ನಾನು ಉತ್ತರ ಸಿನಿಮಾಲಿ ತಾಯಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಹೀರೋಯಿನ್ಗೆ. ಅದರ ಅಂದರೆ ಅವರು ನನ್ನ ಆ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನಾನು ನಿರ್ದೇಶಕರಿಗೆ ಮತ್ತು ನಮ್ಮ ನಾಗೇಶ್ವರ್ ಸರ್ ಪ್ರೊಡ್ಯೂಸರ್ಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ನಾಗೇಶ್ವರ ರಾವ್ ಸರು ನನಗೆ ಅವಳೇ ನನ್ನ ಗೆಳತಿ ಮೂವಿಯಿಂದ ಪರಿಚಯ ಆಗಿದ್ದರು. ಆವಾಗಲೇ ಹೇಳಿದರು ನನಗೆ, ನಾನು ಒಂದು ಮೂವಿ ಮಾಡುವಾಗ ನೆಕ್ಸ್ಟು ನಿಂಗೆ ಹೇಳ್ತೀನಮ್ಮ ಅಂತ ಹೇಳಿ. ಬಟ್ ಅದು ಅವಕಾಶ ಆಗಿರಲಿಲ್ಲ. ಇವಾಗ ಉತ್ತರ ಕಡೆಯಿಂದ ನಾನು ಉತ್ತರದಲ್ಲಿ ಮಾಡಿ ಹೀರೋಯಿನ್ ಮಾಡಿಸಿದ್ರಿ ಸರ್. ಬಟ್ ಹೌದು, ತಮಿಳ್ ಮೂವಿ ಮಾಡಿಸಿದ್ರಿ. ಬಟ್ ಕನ್ನಡದಲ್ಲಿ ಹೇಳಿದ್ದು, ಕನ್ನಡದಲ್ಲಿ ಮಾಡೋಕ್ಕೆ ಒಂದು ಅವಕಾಶ ಆಗಿದ್ದು ಅಂದರೆ ಉತ್ತರ. ಹಾಗೆ ನಮ್ಮ ದಿನೇಶ್ ಬಾಬು ಸರ್ದು ಶಾರ್ಟ್ ಫಿಲಮ್ ಒಂದು ಮಾಡಿದೆ. ದಿನೇಶ್ ಬಾಬು ಸರ್ದು ನಾನು ಮಾಡಲೇಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ, ತುಂಬ ವರ್ಷಗಳಿಂದ ಕಾಯ್ತಿದ್ದೆ. ಅದು ದಿ ಲೆಸನಲ್ಲಿ ಮಾಡಿದ್ಮೇಲೆ ಮತ್ತು ಈಗ ಉತ್ತರದಲ್ಲಿ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಉತ್ತರ ಮತ್ತು ಈ ಅಭ್ಯಂಜನ ಎರಡೂ ಮೂವಿಗಳನ್ನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ವೇದಿಕೆ ಮೇಲಿರುವಂಥ ಗಣ್ಯರಿಗೂ ನಮಸ್ಕಾರ. ದಿನೇಶ್ ಬಾಬು ಅವ್ರ ಬಗ್ಗೆ ನಾವೇನು ಮಾತಾಡಬೇಕಾಯ್ತೇನಿಲ್ಲ. ಅವರು ನಮ್ಮ ಕರ್ನಾಟಕದಲ್ಲಿ ದಿಗ್ಗಜರು ಎಷ್ಟು ಡೈರೆಕ್ಟ್ರ್ ಇದ್ದಾರೋ ಅವ್ರ ಸಾಲಿಗೆ ಅವರು ಒಬ್ಬರು ಸೇರ್ತಾರೆ. ಭಾಳ ಅದ್ಭುತವಾದಂಥ ಡೈರೆಕ್ಟ್ರು. ಒಳ್ಳೆಯದಾಗಲಿ ಅವ್ರಿಗೆ. ಈ 2 ಸಿನಿಮಾನು ಸಕ್ಸಸ್ ಕೊಟ್ಟರು. ಆಮೇಲೆ ನಮ್ಮ ತಾರಾ ಮೇಡಮ್ ಅವರು ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೋ ಒಂಥರ ಲಕ್ಕಿ ಸ್ಟಾರ್ ಇದ್ದಂಗೆ ಅವರು. ಆ ಸಿನಿಮಾ ಗ್ಯಾರಂಟಿ ಹಿಟ್ಟಾಗುತ್ತೆ. ಆಮೇಲೆ ನಾಗೇಶ್ ರಾವ್ ನನ್ನ ಹಳೆ ಸ್ನೇಹಿತ. ಸುಮಾರು ನಾವು ರಾಮಕೃಷ್ಣ ಅವರೆಲ್ಲ ಒಂದು 45 ವರ್ಷದಿಂದ ಕೆಲಸಗಳು ಮಾಡ್ಕೊಂಡು ಬಂದಿದ್ವಿ ಜೊತೆಯಲ್ಲಿ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಆಮೇಲೆ ಮೇಯ್ನು ನಾನು ಸಚಿನ್ಗೆ ಈ ವಯಸ್ಸಲ್ಲೇ ಅವನು ಎಲ್ಲ ಕಡೆಯೂ ಪ್ರೊಡ್ಯೂಸರ್ ಅಸೋಸಿಯೇಷನ್ಲಿದ್ದಾನೆ, ಡೈರೆಕ್ಟರ್ ಅಸೋಸಿಯೇಷನ್ಲಿದ್ದಾನೆ, ಮತ್ತು ಚೇಂಬರಲ್ಲಿದ್ದಾನೆ. ನಮ್ಮ ಸಂಘದಲ್ಲಿ ಕಮಿಟಿ ಮೆಂಬರ್ ಆಗಿದ್ದಾರೆ. ಅವನು ಫಸ್ಟ್ ರಿಲೀಸ್ ಮಾಡ್ತಾ ಇರೋದು 2 ಸಿನಿಮಾನು ಹಿಟ್ಟಾಗಲಿ, ದೊಡ್ಡ ಡಿಸ್ಟ್ರಿಬ್ಯೂಟರ್ ಆಗು ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಈ ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡಿದಂಥವ್ರಿಗೆ, ಟೆಕ್ನಿಷಿಯನ್ಸ್ಗೆ ಇಬ್ಬರಿಗೂ ಸಕ್ಸಸ್ ಇರಲಿ ಅಂತೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು. ಈ 2 ಚಿತ್ರಗಳು ತುಂಬ ಯಶಸ್ವಿಗೊಳ್ಳಿ ಹಾಗೂ ಕೀರ್ತಿ, ಪ್ರಶಸ್ತಿ, ಸಂಪತ್ತು ಎಲ್ಲವನ್ನೂ ತಂದುಕೊಡ್ಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೋತೀನಿ. ಫಸ್ಟ್ಲಿ ನಾನು ತುಂಬ ಅದೃಷ್ಟವಂತೆ. ಯಾಕೆ ಅಂತಂದರೆ ಬಿ ಸುರೇಶ್ ಸರ್ದು ಒಂದು ಉಪ್ಪಿನಕಾಲ ನಾನು ಸಿನಿಮಾ ಮಾಡಿದ್ದೆ. ಸೊ ಅದ್ರ ಡಬ್ಬಿಂಗ್ ಮುಗಿಸ್ಕೊಂಡು ಬರುವಾಗ ಬಾಬು ಸರ್ ಕೂಡ ಅಲ್ಲೇ ಇದ್ದರು. ದಟ್ ಈಸ್ ವೆನ್ ಆ್ಯಕ್ಚುಲಿ ನಾನು ಫಸ್ಟ್ ಮಾತಾಡ್ಸಿದ್ದೆ ಅವತ್ತೇನೆ ಅವ್ರನ್ನ. ಅದಾಗಿದ್ದು ಒಂದು ಫ್ಯೂ ಮಂತ್ಸಿಗೇನೆ ಬಾಬು ಸರ್ ಕಾಲ್ ಮಾಡಿದ್ರು ಅಭ್ಯಂಜನ ಸ್ಕ್ರಿಪ್ಟ್ ಹೇಳಿ ನನಗೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ನಂಬಕ್ಕಾಗಲಿಲ್ಲ. ಐ ಡೋಂಟ್ ನೋ ಇಫ್ ಯು ರಿಮೆಂಬರ್ ಸರ್, ಅಂದರೆ ಆ್ಯಕ್ಚುಯಲ್ ದಿನೇಶ್ ಬಾಬು ಸರ ಅಂತ ಕೇಳಿದ್ದೀನಿ ಅವ್ರ ಕಾಲಲ್ಲಿ. ಸೊ ಐ ಫೀಲ್ ದಿನೇಶ್ ಬಾಬು ಸರಿಂದ ಏನು ತುಂಬ ಇದೆ ಕಲಿಯೋಕ್ಕೆ. ಬಟ್ ಬಜೆಟ್ ಇಸ್ ನೆವರ್ ಏನಂತಾರೆ ಕಾರಣ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಅನ್ನೋದನ್ನು ಸರ್ ಪ್ರೂವ್ ಮಾಡಿದ್ದಾರೆ. ತುಂಬ ದೊಡ್ಡ ಬಜೆಟ್ ಸಿನಿಮಾಗಳು ದೊಡ್ಡ ನಟರನ್ನ ಹಾಕೊಂಡು ಮಾಡಿದ್ದಾರೆ. ದೇ ಆಲ್ ಬೀನ್ ವೆರಿ ಸಕ್ಸಸ್ಫುಲ್. ಅಗೇನ್ ಈ ಥರ ಕತೆಗಳಿಗೆ ತುಂಬ ದುಡ್ಡು ವೆಚ್ಚ ಮಾಡ್ದೇನು ಕೂಡ ಒಳ್ಳೆ ಸಿನಿಮಾನ ತೆಗಿಬೋದು ಅಂತ ಹೇಳ್ಕೊಟ್ಟಿರುವಂಥ ಡೈರೆಕ್ಟರ್ ಇವರು. ಆ್ಯಂಡ್ ತಾರಾ ಮ್ಯಾಮ್ ಹೇಳ್ದಂಗೆ ವಿ ವರ್ ಆಲ್ ರೆಡಿ ಎಟ್ 5 ಇನ್ ದ ಸೆಟ್. ಆ್ಯಂಡ್ ಅದೊಂಥರ ಒಳ್ಳೆ ಎನರ್ಜಿ ಇರೋದು ಸೆಟ್ಟಲ್ಲಿ. ಆಮೇಲೆ ಆ್ಯಕ್ಟಿಂಗ್ ಬರಲ್ಲ ಅಂತ ನಾವು ಯಾರು ಏನು ಹೇಳೋಕ್ಕೆ ಆಗಲ್ಲ. ಅವ್ರು ಅಷ್ಟು ಚೆನ್ನಾಗಿ ಒಂಥರ ತೆಗ್ಸೋರು ನಮ್ಮೆಲ್ಲರ ಹತ್ರದಿಂದ. ಆ್ಯಂಡ್ ಇಷ್ಟು ಗ್ಲ್ಯಾಮಲ್ಲಿ ನನ್ನನ್ನು ನೋಡ್ಕೊಳ್ಬಹುದು ಅನ್ನೋದು ನನಗೆ ಗೊತ್ತಾಗಿದ್ದೆ ಅಭ್ಯಂಜನ ಮಾಡಿದ್ಮೇಲೆ. ಆ್ಯಂಡ್ ಆ ಹೋಲ್ ಶೂಟ್ ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿತ್ತು. ನಾವು ಚಾಮರಾಜನಗರದಲ್ಲಿ ಶೂಟಿಂಗ್ ಮಾಡಿದ್ದು. ಸೊ ನಾವು ಉಳ್ಕೊಂಡಿದ್ದೆಲ್ಲ ತಮಿಳ್ನಾಡು ಬಾರ್ಡರ್ ಆಚೆ, ಈ ಕಡೆ ಶೂಟಿಂಗ್ ಇದ್ದಿದ್ದು ಕರ್ನಾಟಕದಲ್ಲಿ. ಸೊ ನಾವು ದಿನಾ ಬೆಳಗ್ಗೆ ಎದ್ದು ಎಲ್ಲರೂ ಸ್ವಾಮಿದು ಜೀಪಲ್ಲಿ ಬರ್ತಿದ್ವಿ. ಆ್ಯಂಡ್ ಬರ್ಬೇಕಾದ್ರೆ ಎಷ್ಟು ಜನ ಆನೆಗಳು, ಜಿಂಕೆ ಎಲ್ಲ ಕಾಣಿಸೋದು. ಇಟ್ ವಾಸ್ ಅ ವೆರಿ ಪರ್ಫೆಕ್ಟ್ ಸೆಟ್. ಬಹಳಷ್ಟು ಕಲಿತೆ ನಾನು ಅಲ್ಲಿದ್ದಷ್ಟು ದಿನ, ಶೂಟ್ ಮಾಡಿದಷ್ಟು ದಿನ. ಮತ್ತು ಬಾಬು ಸರ್ ಹೇಗೆ ಅಂತಂದರೆ ಈಸ್ ಅಂದರೆ ಸುಳ್ಳು ಹೇಳಲ್ಲ ಅವರು. ಈಸ್ ಜಸ್ಟ್ ಆನ್ ದ ಫೇಸ್. ಆ್ಯಂಡ್ ಆ್ಯಕ್ಟರ್ಸಿಗೆ ಅದು ತುಂಬ ಮುಖ್ಯ ಅನಿಸುತ್ತೆ. ಅಂದರೆ ಶುಗರ್ ಕೋಟ್ ಮಾಡದೆ ಯಾವ ಸೀನಲ್ಲಿ ಚೆನ್ನಾಗಿ ಮಾಡಿದೀಯಾ, ಯಾವ ಸೀನಲ್ಲಿ ಚೆನ್ನಾಗಿ ಮಾಡ್ಬೋದಾಗಿತ್ತು, ಅದನ್ನೆಲ್ಲ ತುಂಬ ನೀಟಾಗಿ ಹೇಳ್ತಾರೆ. ಆ್ಯಂಡ್ ಅಷ್ಟು ದೊಡ್ಡ ನಟರನ್ನ ನಿರ್ದೇಶನ ಮಾಡಿರೋರವರು. ಅವ್ರ ಆ್ಯಕ್ಷನ್ ಕಟ್ಟಲ್ಲಿ ನನಗೆ ಆ್ಯಕ್ಟ್ ಮಾಡುವಂಥ ಸೌಭಾಗ್ಯ ಸಿಕ್ತು. ಕರಿಸುಬ್ಬು ಸರ್ ಆಗಿರ್ಬೋದು ಅಥವಾ ಸ್ವಾಮಿ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು,
ಇಟ್ ವಿಲ್ ಆಲ್ವೇಸ್ ಬಿ ವೆರಿ 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 ಸ್ಪೆಷಲ್ ಟು ಮೀ. ನಮ್ಮ ಪ್ರೊಡ್ಯೂಸರ್ಸ್ ನಾಗೇಶ್ವರ್ ಸರ್, ನಾಗರಾಜ್ ಸರ್, ಮಂಜುನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲೂ ಕೂಡ ನಮಗೆ ಅದು ಏನಂತಾರೆ ಒಂದು ಕಂಫರ್ಟ್ ಮಿಸ್ ಆಗದಿರೋ ಹಂಗೆ ನೋಡಿಕೊಂಡು ತುಂಬ ಎಂಜಾಯಬಲ್ ಆಗಿತ್ತು ಎಕ್ಸ್ಪೀರಿಯೆನ್ಸು.